ಪಾರ್ಟ್ 2 ಸಿನಿಮಾ ಅಂತ ಬಂದಾಗ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾಕಂತ ಅಂದ್ರೆ ಪಾರ್ಟ್ 1 ಸಿನಿಮಾ ಆ ತರ ಹೈಪ್‌ನ ಹುಟ್ಟಾಕಿರುತ್ತೆ. ಮತ್ತೆ ಬರೋಂಥ ಸೀಕ್ವೆಲ್ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್‌ನ ಹೈ ಮಾಡಿರುತ್ತೆ. ಆದ್ರೆ ಈ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ಸ್‌ನ ರೀಚ್ ಆಯ್ತಾ ಇಲ್ವಾ ಅನ್ನೋದನ್ನ ನಾನು ಈ ವಿಡಿಯೋಲಿ ಹೇಳ್ತೀನಿ. ನಮಸ್ಕಾರ, ಈಗ ತಾನೇ ಪುಷ್ಪ 2ನ ನೋಡ್ಕೊಂಡು ಬಂದೆ. ಸಿನಿಮಾ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನಂಗೆ ಬರಬೇಕಾಗಿರೋ ದುಡ್ಡು 1 ಪೈಸೆ ಆದ್ರೂ 8 ಆಣಿ ಆದ್ರೂ. ಇನ್ನ ಸಿನಿಮಾದು ಕತೆ ಕಡೆ ಬರೋದಾದ್ರೆ, ಪುಷ್ಪ 1 ನೋಡಿರೋ ಹಂಗೆ ಒಬ್ಬ ಕೂಲಿ ಆಗಿರೋ ಪುಷ್ಪ ಹೇಗೆ ಅವನು ಸಿಂಡಿಕೇಟ್ ಆಗ್ತಾನೆ, ಮತ್ತೆ ಅವನು ಅವನದೇ ಆದಂತ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ತಾನೆ. ಆ ಜರ್ನಿ ಏನಿತ್ತಲ್ಲ ಅದ್ ನನಗೆ ಸಖತ್ ಇಷ್ಟ ಆಗಿತ್ತು. ಅವನು ಅವನದೇ ಆದಂತ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊತಾನೆ. ಆ ಸರಕು ಸಾಗಣೆ ಮಾಡ್ಕೋದು, ಇಲ್ಲ ಅಂತ ಅಂದ್ರೆ ಮನೆತನದ ಹೆಸರು ಅದನ್ನೆಲ್ಲ ಲಿಂಕ್ ಮಾಡಿರೋದು, ಅದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಈ ಸಿನಿಮಾ ನನಗೆ ಜಾಸ್ತಿ ಇಷ್ಟ ಆಗಿದ್ದು. ಅದಕ್ಕಾಗಿ ನಾನು ಪಾರ್ಟ್ 2 ಸಿನಿಮಾನ ನೋಡಕ್ ಹೋಗಿದ್ದೆ. ಸಿನಿಮಾದಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದು ಅಲ್ಲು ಅರ್ಜುನ್ ಸರ್ ಅವರ ಆಕ್ಟಿಂಗ್. ತುಂಬಾ ಸಖತ್ತಾಗಿ ಅವ್ರ ಪಾತ್ರನ ನಿಭಾಯಿಸಿದ್ದಾರೆ. ಕತೆ ಬಗ್ಗೆ ನಾನು ಏನ್ ಬೇಕಾದ್ರೂ ಬೈಕೋಬಹುದು, ಆದ್ರೆ ಅಲ್ಲು ಅರ್ಜುನ್ ಸರ್ ಅವ್ರಿಗೆ ಕೊಟ್ಟಿರೋ ಪಾತ್ರ ಇಲ್ಲ ಅವ್ರು ನಿಭಾಯಿಸಿರೋ ರೀತಿ ಅದ್ ಮಾತ್ರ ಬೆಂಕಿಯಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ಕೂಡ ಸುಕುಮಾರ್ ಸರ್ ಅವರು ತುಂಬಾ ಚೆನ್ನಾಗಿ ಅಲ್ಲು ಅರ್ಜುನ್ ಸರ್ ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಯಾವ ತರ ಅಂತ ಅಂದ್ರೆ, ಇಂಟರ್ವ್ಯೂಗಿಂತ ಮುಂಚೆ ಒಂದು ಸೀನ್ ಇದೆ, ಅದು ಒಂಥರ ಈಗೋ ಕ್ಲಾಶ್ ಸೀನು. ಆ ಸೀನ್ ನ ಯಾವ ತರ ನಿಭಾಯಿಸಿದ್ದಾರೆ ಅಂತ ಅಂದ್ರೆ ಅದು ಮಾತ್ರ ಬೆಂಕಿ. ಮತ್ತೆ ಆ ಕಾಳಿಯಮ್ಮ ಸೀನ್ ಇದೆಯಲ್ಲ, ಅದ್ ಮಾತ್ರ ಲಿಟ್ರಲಿ ಗೂಸ್ ಬಂಪ್ ಸೀನ್. ಯಾಕಂತ ಅಂದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ಹಾಗೆ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನೋಡಿ, ನಾನು ಮತ್ತಿಂದ ಹೇಳೋದಾದ್ರೆ ಅಲ್ಲು ಅರ್ಜುನ್ ಸರ್ ಬಗ್ಗೆನೇ ಹೇಳ್ಬೋದು. ಯಾಕಂತ ಅಂದ್ರೆ ಓವರ್ ಆಲ್ ಆಗಿ ಹೈಲೈಟ್ ಆಗಿರೋದೇ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಸರ್ ಅವರು. ಮತ್ತೆ ತುಂಬಾ ಜಾಸ್ತಿ ಪ್ರಿಫರೆನ್ಸ್ ಅವ್ರಿಗೆ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಆ ಸಿನಿಮಾನಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಆಕ್ಷನ್ ಸೀಕ್ವೆನ್ಸ್ಗಳು. ತುಂಬಾ ಯೂನಿಕ್ ಆಗಿ ತೋರಿಸಿದ್ದಾರೆ. ಅದು ನಿಮ್ಗೆ ಇಷ್ಟ ಆಗುತ್ತೆ ಕೂಡ. ಕೆಲವು ಹೈ ಮೂಮೆಂಟ್ ಕೂಡ ಇದೆ, ಅದನ್ನ ನಾನು ಸ್ಪಾಯ್ಲ್ ಮಾಡಕ್ ಹೋಗಲ್ಲ, ನೀವೇ ನೋಡಿ. ಅಂದ್ರೆ ಈಗ ಹೇಳ್ಬೇಡಿ ಲಾಜಿಕ್ಕು ಫಿಸಿಕ್ಸ್ ಅವನ್ನೆಲ್ಲ ಸಿನಿಮಾದಲ್ಲಿ ನೋಡಬಾರ್ದು. ನಾನು ಯಾವ ಸಿನಿಮಾಗೂ ಆ ತರ ಲಾಜಿಕ್ ಕಂಪೇರ್ ಮಾಡಲ್ಲ. ಅಪ್ಪಿತಪ್ಪಿ ಏನಾದ್ರು ಕಂಪೇರ್ ಮಾಡಿದ್ರೆ ಅದು ಔಟ್ ಆಫ್ ದ ವರ್ಲ್ಡ್ ಅದು. ಈ ಸಿನಿಮಾದಲ್ಲಿ ನನಗೆ ಆತರ ಏನೋ ಅನ್ಸಲ್ಲ. ಯಾಕಂತ ಅಂದ್ರೆ ಪುಷ್ಪ ಅಂದ್ರೆ ಆತರ ಗತ್ತನ್ನ ಅವರು ಫಸ್ಟ್ ಇಂದನೂ ಆತರ ತೋರಿಸಿದ್ದಾರೆ. ಹಾಗಾಗಿ ಅವ್ನ್ ಯಾವನ್ಗಾದ್ರೂ ಹೊಡಿತಾವನೆ ಅಂತ ಅಂದ್ರೆ ಅದ್ ನಮಿಗೂ ಫೀಲ್ ಆಗುತ್ತೆ, ನನ್ ಮಗಂಗ್ ಹಂಗೆ ಆಡ್ಬೇಕು ಅಂತ. ಆದ್ರೆ ಒಂದ್ ಮಾತ್ರ ನಿಜ ಹೇಳ್ತೀನಿ, ಪಾರ್ಟ್ 1 ನಲ್ಲಿ ಏನ್ ಆಕ್ಷನ್ ಸೀಕ್ವೆನ್ಸ್ ನಂಗೆ ಇಷ್ಟ ಆಗಿತ್ತಲ್ಲ, ಇಲ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ. ಸ್ವಲ್ಪ ಲೋ ಅಂತ ಅನ್ನಿಸ್ತು ಎಕ್ಸ್ಪೆಕ್ಟೇಷನ್ಗೆ. ಇನ್ನ ಪರ್ಫಾರ್ಮೆನ್ಸ್ ವಿಚಾರದ ಕಡೆ ಬರೋದಾದ್ರೆ, ರಶ್ಮಿಕಾ ಮಂದಣ್ಣ ಅವರು ಅವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಪುಷ್ಪ ಸಿನಿಮಾದಲ್ಲಿ ಪುಷ್ಪ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಹೈಲೈಟ್ ಆಗಿದೆ ರಶ್ಮಿಕಾ ಮಂದಣ್ಣ ಅವರು. ಅದನ್ನ ಬಿಟ್ರೆ ಕೆಲವು ಕಡೆ ಸ್ವಲ್ಪ ಓವರ್ ಆಯ್ತು ಅಂತ ಅನ್ಸುತ್ತೆ. ಬಟ್ ಓಕೆ, ಅವ್ರು ಹೇಳಿರೋದನ್ನೇ ಇವ್ರು ಮಾಡಿರೋದಲ್ವಾ ಅಂತ ಸುಮ್ನಾಗ್ಬೋದು ಅಷ್ಟೇ. ಇನ್ನ ಫಾತ್ ಫಾಜಿಲ್ ಸರ್ ಅವ್ರ ಕ್ಯಾರೆಕ್ಟರ್ ಕಡೆ ಬರೋದಾದ್ರೆ, ಅವರು ಕೂಡ ಅವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತೇನೋ ಅವ್ರ ಪಾತ್ರನ, ಆದ್ರೆ ಎಲ್ಲೋ ಒಂದ್ ಕಡೆ ಆತರ ತೋರಿಸ್ಲಿಲ್ಲ ಅವರು. ಯಾಕಂತ ಅಂದ್ರೆ ಆ ಪಾತ್ರದ ಮೇಲೆ ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದ್ರೆ ಅವರು ಆ ತರ ತೋರಿಸ್ಲಿಲ್ಲ ಅಂತ ನನಗನ್ನಿಸ್ತು. ಇನ್ನ ಸಿನಿಮಾದು ನೆಗೆಟಿವ್ ವಿಚಾರದ ಕಡೆ ಬರೋದಾದ್ರೆ, ಟೈಮ್ ಲೈನು ಸಖತ್ತು ಎಳೆದವ್ರೆ ಸಿನಿಮಾನ. ಬೇಡವಾಗಿರೋ ಸೀನ್ಸ್ಗಳನ್ನ ಕೆಲವನ್ನ ತುರ್ಕವ್ರೆ ಅಂತ ಅನ್ಸುತ್ತೆ, ಅದು ಬಲವಂತವಾಗಿ. ಮತ್ತೆ ಕೆಲವೊಂದು ಸೀನ್ಸ್ಗಳನ್ನ ಟ್ರಿಮ್ ಮಾಡ್ಬೋದಿತ್ತು. ಆಗ ಸಿನಿಮಾದು ಟೈಮ್ ಲೈನು 2.5 ಗಂಟೆನೋ ಇಲ್ಲ ಅಂತ ಅಂದ್ರೆ 2.25 ಗಂಟೆ ಆಗೋದು, ಆಗ ನೋಡಕ್ ಸ್ವಲ್ಪ ಚೆನ್ನಾಗಿರೋದೇನೋ. ಆದ್ರೆ ಇಲ್ಲಿ ಅನ್ನೆಸೆಸರಿ ಸೀನ್ಸು ಡೈಲಾಗ್ಸು ಇದೆ ಅಂತ ನನಗನ್ನಿಸ್ತು. ಮತ್ತೆ ಇನ್ನೊಂದು ನೆಗೆಟಿವ್ ವಿಚಾರದ ಕಡೆ ಬರೋದಾದ್ರೆ, BGM ಒಂದೊಂದ್ ಕಡೆ ನನ್ಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಅಂದ್ರೆ ಪುಷ್ಪ 1 ನನಗೆ ಇಂಟರ್ವಲ್ BGM ಅದು ಸಖತ್ ಇಷ್ಟ ಆಗಿತ್ತು. ಆದ್ರೆ ಇಲ್ಲಿ ಆ ರೇಂಜಿಗೆ ಇಷ್ಟ ಆಗುವಂತ BGM ಯಾವುದು ಅನ್ನಿಸ್ಲಿಲ್ಲ. ಆದ್ರೆ ಈ ಕಾಳಿದೇವಿ ಅಮ್ಮ ಸೀನ್ ಏನಿದೆ, ಇಲ್ಲಿ ಪ್ಲೇ ಆಗೋಂಥ ಮ್ಯೂಸಿಕ್ ಇದೆಯಲ್ಲ, ಅದ್ ಮಾತ್ರ ಸಖತ್ತಾಗೈತೆ. ಅದು ಮಾತ್ರ ನನಗೆ ಜಾಸ್ತಿ ಇಷ್ಟ ಆಗಿದ್ದು. ಇನ್ನು ಅದ್ ಬಿಟ್ರೆ ಓವರ್ ಆಲ್ ಆಗಿ ಸಾಂಗ್ಸ್ ಚೆನ್ನಾಗಿದೆ, ಒಂದ್ಸಲ ಕೇಳ್ಬೋದು. ಥಿಯೇಟ್ರಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸರಿ, ಇಷ್ಟೇ ನಂಗೆ ಹೇಳೋಕಿದ್ದು. ನೆಗೆಟಿವ್ ಅಂತ ನನಗೆ ಇಷ್ಟೇ ಅನ್ಸಿದ್ದು. ಆಮೇಲೆ ಜಾಸ್ತಿ ಹೇಳೋದು ಅದು ನನಗೆ ಮಾತ್ರ ಅನ್ಸಿರುತ್ತೆ, ನಿಮಗೆ ಹಂಗೆ ಕಾಣಲ್ಲ. ಆಮೇಲೆ ನಾನು ಹೇಳಿದ್ಮೇಲೆ ಆ ತಪ್ಪುಗಳನ್ನ ನೀವು ಹುಡ್ಕಕ್ಕೂ, ಹಾಗಾಗಿ ಜಾಸ್ತಿ ನೆಗೆಟಿವ್ ಹೇಳಕ್ ನನಗಿಷ್ಟ ಇಲ್ಲ. ಈ ಪುಷ್ಪ 2 ಸಿನಿಮಾ ತಂಡದವ್ರ ಮೇಲೆ ನನಗೆ ಸ್ವಲ್ಪ ಕೋಪ ಇದೆ. ಯಾಕಂತ ಅಂದ್ರೆ ನಮ್ಮ ಬೆಂಗಳೂರಿಗೆ ಬಂದು ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಆ ಇವೆಂಟು ಏನೋ ಆರ್ಗನೈಸೇ ಮಾಡ್ಲಿಲ್ಲ. ಅದೊಂದು ಸ್ವಲ್ಪ ಕೋಪ ಇದೆ. ಆದ್ರೆ ಕನ್ನಡ ಡಬ್ಬಿಂಗ್ ನ ತುಂಬಾ ಚೆನ್ನಾಗಿ ಡೆಲಿವರಿ ಮಾಡಿದ್ದಾರೆ ಸಿನಿಮಾದಲ್ಲಿ, ಅದೊಂದ್ ಸ್ವಲ್ಪ ಜಾಸ್ತಿ ಖುಷಿ ಆಯ್ತು. ಇವನ್ ಸಾಂಗ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಡಬ್ ಆಗಿದೆ, ಹಾಗಾಗಿ ಸ್ವಲ್ಪ ಕೋಪ ಕಮ್ಮಿ. ಇನ್ನ ಪುಷ್ಪ 2ನ KGF ಗೆಲ್ಲ ಕಂಪೇರ್ ಮಾಡಕ್ ಹೋಗ್ಬಿಡಿ. ಯಾಕಂತ ಅಂದ್ರೆ ಆ ರೇಂಜಿಗೆ ಚೆನ್ನಾಗೈತೆ ಅಂತ ಕೇಳಿದ್ರೆ ನಿಜವಾಗ್ಲೂ ನನಗೇನು ಅಷ್ಟೊಂದು ಚೆನ್ನಾಗೈತೆ ಅಂತ ಅನ್ನಿಸ್ಲಿಲ್ಲ. ಆದ್ರೆ ಒಂದ್ ಸೀನಲ್ಲಿ ಮಾತ್ರ ಒಂಥರ ರೆಫರೆನ್ಸ್ ಆಗಿ ತಾಂಡಿದ್ದಾರೆ ಅಂತ ನನಗನ್ನಿಸ್ತು. Since 1951 ಸರ್, ಅಷ್ಟು ದೊಡ್ಡ ಕ್ರಿಮಿನಲ್ನ ಬ್ರ್ಯಾಂಡ್ ಅಂತ ಹೇಗೆ ಸರ್ ಒಪ್ಕೊಂತೀರಾ? ಕಾನೂನ್ ಕೈಗೆ ಚಿನ್ನದ ಉಂಗುರ ಹಾಕಿದ್ದೀನಿ, ಅದು ಶೇಕ್ ಹ್ಯಾಂಡ್ ಕೊಡುತ್ತೆ, ಸಲಾಮು ಹೊಡೆಯುತ್ತೆ.
ಗೊತ್ತಾದ್ರೆ ಯಾವ ಸೀನು ಅಂತ ನೀವೇ ಕಮೆಂಟ್ ಹಾಕಿ. ಇಲ್ಲ ಅಂತ ಅಂದ್ರೆ ನಾನು ಬೇರೆ ವಿಡಿಯೋ ಮಾಡಿದಾಗ ನಾನೇ ಹೇಳ್ತೀನಿ. ಇನ್ನ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡ್ಬೋದಾ ಅಂತ ಕೇಳಿದ್ರೆ ಹೋಗಿ ನೋಡಿ. ಸರಿ, ಇಷ್ಟೇ ನಂಗೆ ಹೇಳೋಕಿದ್ದು. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ. ಆರಾಮ್.